ಕುಂಭರಾಶಿಯ ಪರಾಭವನಾಮ ಸಂವತ್ಸರದ ಫಲವನ್ನು ಗಮನಿಸುವುದಾದರೆ 5ರಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಗುರು ಜೂನ್ ತಿಂಗಳಿಗಾಗುವಾಗ 6ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಅದರಿಂದ ಒಳ್ಳೆಯ ಗುರುಬಲವನ್ನು ಒಂದು ವರ್ಷ ಅನುಭವಿಸಿ ಜೂನ್ ನಂತರ ಕಾಲದಲ್ಲಿ 6ನೇ ಮನೆಗೆ ಗುರು ಪ್ರವೇಶ ಮಾಡ್ತಾನೆ. ಹಬ್ಬದ ದಿವಸವೇ ಶನಿಚಂದ್ರರ ಯೋಗ, ಉತ್ತರಾಭಾದ ನಕ್ಷತ್ರದಲ್ಲಿ ಚಂದ್ರ ಇರುವುದರಿಂದ ಸಾರ್ಕಿ ಪುನರ್ಭೂಸುತಂ ಅಂತ ಹೇಳುವಂತಹ ಫಲ. ಆದ್ದರಿಂದ ನಾವೇನು ಕಳ್ಕೊಂಡಿದ್ದೇವೆ, ಕಳ್ಕೊಂಡಂತಹ ಫಲವನ್ನು ಪುನಃ ಪಡೆದುಕೊಳ್ಳುವಂಥದ್ದು. ಅದು ಭೂಮಿಯಾಗಿರಬಹುದು, ಅಥವಾ ಅಧಿಕಾರ ಆಗಬಹುದು, ಸಂಪತ್ತಾಗಬಹುದು, ಯಾವುದಾದರೂ ಕೂಡ ಮತ್ತೆ ಪುನಃ ಮರುಕಳಿಸುವಂತಹ ಸಾಧ್ಯತೆ, ಅವಕಾಶಗಳು ಹೆಚ್ಚಿದ್ದಾವೆ. ಹಾಗಾದರೆ ಗುರುಬಲ ಇಲ್ಲದೇ ಇರುವಾಗ ಹೇಗೆ ಅಂತ ಆಲೋಚನೆ ಮಾಡುವಾಗ ಆ ಶನಿ ನಮಗೆ ಆ ಫಲವನ್ನು ತಂದು ಕೊಡ್ತಾನೆ. ಗುರು ಸ್ವರ್ಕ್ಷೋಚ್ಚಸ್ಥೆ ನೃಪತಿ ಸದೃಶಃ ಅಂತ ಹೇಳುವ ಹಾಗೆ ಗುರುವಿನ ರಾಶಿಯಲ್ಲಿ ಶನಿ ಸಂಚಾರ ಮಾಡುವಾಗ, ತತ್ವ ತನ್ನ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡುವಾಗ ರಾಜ ಸಮ್ಮಾನವನ್ನು, ರಾಜನ ಸಮಾನನಾಗಿ ಬದುಕುವಂತಹ ಯೋಗವನ್ನು ಶನಿ ಕೊಡ್ತಾನೆ. ಗುರುವಿನ ರಾಶಿಯಲ್ಲಿರುವ ಕಾರಣ ಕುಂಭರಾಶಿಯವರಿಗೆ ರಾಜಕೀಯವಾಗಿ ಆಗಬಹುದು, ಅಥವಾ ಯಾವುದೇ ಒಂದು ಅಧಿಕಾರಯುತವಾದಂತಹ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವಂತಹ ಯೋಗ ಕುಂಭರಾಶಿಯವರಿಗಿದೆ. ಆದರೆ ಗುರುಬಲ ಕಳ್ಕೊಳ್ಳುವುದರಿಂದಾಗಿ ನಾವು ತುಂಬ ಎಚ್ಚರಿಕೆಯಿಂದ ನಾವು ಒಂದು ಹೆಜ್ಜೆ ಇಡುವಾಗ ಬಹಳ ಗಮನಿಸಿಕೊಂಡು ಎಚ್ಚರದಿಂದಾಗಿ ಮುಂದುವರಿಬೇಕು. ಆದರೆ ಅಕ್ಟೋಬರ್ ನಂತರ ಕಾಲದಲ್ಲಿ ಗುರು ಸಿಂಹಕ್ಕೆ ಪ್ರವೇಶ ಮಾಡುವುದರಿಂದ ಸಪ್ತಮಕ್ಕೆ ಬರ್ತಾನೆ. ಆದ್ದರಿಂದ ಗುರುಬಲ ಅಧಿಕವಾಗುತ್ತೆ. ಆವಾಗ ನಿಮಗೆ ರಾಜಕೀಯದಲ್ಲಿ ಆಗಬಹುದು, ಮನೆಯಲ್ಲಿ ಆಗಬಹುದು, ಅಥವಾ ಆಫೀಸಿನಲ್ಲಿ ಆಗಬಹುದು, ಸ್ಥಾನಮಾನಗಳು ಖಂಡಿತವಾಗಿಯೂ ಸಿಗುತ್ತೆ. ಬೆಳಗ್ಗೆ ಎದ್ದು ಕೂಡ ದೇವರಿಗೊಂದು ನಮಸ್ಕಾರ ಮಾಡುವಂಥದ್ದು, ದೇವರ ಸ್ತೋತ್ರ ಅಥವಾ ವಿಷ್ಣು ಸಹಸ್ರನಾಮವನ್ನು ಕೇಳುವಂಥದ್ದು, ಈ ರೀತಿಯಾದಂತಹ ಆಚರಣೆಗಳನ್ನು ಮಾಡುವುದರಿಂದ ಏನು 7.5 ನಡೀತಾ ಇದೆ, ಆ 7.5ನಿಂದಲೂ ಕೂಡ ಏನು ದೋಷಗಳು ಬರಲಿಕ್ಕಿದೆ ಅದೆಲ್ಲವೂ ಪರಿಹಾರವಾಗಿ ಏನು ಅಧಿಕಾರ ಪ್ರಾಪ್ತಿಯಾಗಬೇಕು ಅಂತಹ ಅಧಿಕಾರ ಪ್ರಾಪ್ತಿಯೂ ಕೂಡ ಕುಂಭರಾಶಿಯವರು ಪಡೆದುಕೊಳ್ಳಬಹುದಾಗಿದೆ ಈ ಪರಾಭವನಾಮ ಸಂವತ್ಸರದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.